ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ಬರ್ತಡೇ ಇತ್ತು. ನಾನು ಇವತ್ತು ಕೆಲಸಕ್ಕೆ ಹೋಗಿದ್ದೆ. ಇವತ್ತು ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಇವತ್ತು ವರ್ಕ್ ಮಾಡೋಕ್ಕೆ ಹೋಗಿದ್ದೆ, ಯಾಕಂದರೆ ನಾನೇನು ಇವತ್ತು ರಜೆ ತೊಗೊಳ್ಳಿಲ್ಲ. ಏನಂದರೆ ಫ್ರೆಂಡ್ಸ್, ನಾನು ಇವತ್ತು ಸ್ವಲ್ಪ ಬೇಗನೆ ಬಂದೆ. ಒಂದು 6:30 7 ಎಲ್ಲ ಬಂದೆ. ನಾನು ಇಷ್ಟು ದಿವಸ 8 9 ಎಲ್ಲ ಬರ್ತಾಯಿದ್ದೆ. ಹಂಗಾಗಿ ಇವತ್ತು ನಾನು ಸ್ವಲ್ಪ ಬೇಗ ಬಂದೆ ಅಷ್ಟೇ, 1 ಅವರ್ 2 ಅವರು. ಫ್ರೆಂಡ್ಸ್, ನೋಡಿ ನಂದು ಈ ಸ್ಯಾರಿ ಯಾವ ಥರ ಇದೆ ಅಂತ ನೋಡಿ ಹೇಳಿ. ಇದು ಬ್ಲೌಸು ನೋಡಿ ನಾನು ಈ ಥರ ಹೊಲಿಸ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಬಂದು ಸ್ಯಾರಿ ಯೆಲ್ಲೋ ಕಲರು. ಇದರಲ್ಲಿ ಯಾವ ಥರ ಕಾಣಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ಇದು ನಾನು ಸ್ಟಿಚ್ ಮಾಡಿಸಿದ್ದೆ. ನೋಡಿ ಈ ಥರ ಲುಕ್ ಇದೆ. ಹಿಂದೆ ನೋಡಿ ಈ ಥರ ಕಟ್ಟೋದಷ್ಟೇ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಹೂವನ್ನು ಮುಟ್ಕೊಂಡು ಅಲ್ಲಿ ಏನು ನಮಗೆ ಮುಟ್ಕೊಳಕ್ಕಾಗಲ್ಲ ಹೂವು. ಹಾಗಾಗಿ ಫ್ರೆಂಡ್ಸ್ ಇರಿ ಒಂದೇ ಒಂದು ಹೂವು ಎಲ್ಲ ಯಾವ ಥರ ಆಗಿದೆ ನೋಡಿ ನಂದು. ಇದು ಫ್ರೆಂಡ್ಸ್ ನೋಡಿ, ಒಂದು ನಿನ್ನೆ ರೋಜು ಸಿಸ್ಟ್ರದು ಡಾಕ್ಟ್ರದು ಇದ್ರ ದಿನಾಚರಣೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೂವು ಕೊಟ್ಟಿದ್ದರು. ನಮ್ಮ ಸಿಸ್ಟ್ರೊಬ್ರಿಗೆ ಕೊಟ್ಟಿದ್ದರು ನನಗೆ. ನಾನು ಆ ಹೂವನ್ನ ಹಂಗೇ ಇಟ್ಟಿದ್ದೆ. ಅದಕ್ಕೆ ಇವಾಗ ಉಟ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಹೂವು ನನಗೆ ನಮ್ಮ ಸ್ಟಾಫ್ ತಂದು ಕೊಟ್ಟಿರೋದು ಮುಡ್ಕೊಳ್ಳೋಕ್ಕೆ ತಂದು ಕೊಟ್ಟಿದ್ರು. ಆದರೆ ಫ್ರೆಂಡ್ಸ್ ನನಗೆ ಮಡ್ಕೊಳ್ಳೋಕ್ಕೆ ಟೈಮು ಇರಲಿಲ್ಲ. ಅಲ್ಲಿ ಮಡ್ಕೊಳ್ಳೋ ಆಗಿಲ್ಲ ಫ್ರೆಂಡ್ಸ್. ನಾವು ಫುಲ್ಲು ಗ್ರೂಮಿಂಗಲ್ಲಿರಬೇಕು. ನೆಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಇದೆಲ್ಲನ ಹಾಕ್ಕೊಂಡು ನಾವು ಇರಬೇಕು. ಅಲ್ಲೇನೂ ಮುಡ್ಕೊಳ್ಳೋ ಆಗಿಲ್ಲ. ಯಾವಾಗಾದರೂ ಫಂಕ್ಷನ್ ಏನಾದರೂ ಇದ್ದಾಗ ಅಷ್ಟೇ ಫ್ರೆಂಡ್ಸ್. ಇಲ್ಲ ಅಂದರೆ ನಾವು ಯಾವುದು ಹೂವು ಅಲ್ಲಿ ಮಡ್ಕೊಳ್ಳೋ ಆಗಿಲ್ಲ. ನಾವು ಬರೀ ಈ ಥರ ಇರಬೇಕು. ನೆಟ್ ಹಾಕಬೇಕು ಮತ್ತು ಬಳೆನೂ ಜಾಸ್ತಿ ತೊಟ್ಕೊಳ್ಳೋ ಹಾಗಿಲ್ಲ. ಎಲ್ಲ ಅಫಿಷಿಯಲ್ ಥರ ಕೆಲಸ ಮಾಡಬೇಕು ಫ್ರೆಂಡ್ಸ್. ನಮ್ಮ ಹಾಸ್ಪಿಟ್ಲಲ್ವಾ, ಗ್ರೂಮಿಂಗ್ ಇರಬೇಕು ಫ್ರೆಂಡ್ಸ್. ಏನೋ ಇವಾಗ ಮಳೆ ಬರೋ ಥರ ಬಂತು, ಆದರೆ ಮತ್ತೆ ನಿಂತೋಯ್ತು. ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ನಂದು ಸ್ಲೀವ್ ಬಂದು ಈ ಥರ ಸ್ಯಾರಿದ್ನೇ ಇದು ಮ್ಯಾಚ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೂ ಒಂದು ಬ್ಲೌಸ್ ಇದೇ ಥರ ಹೊಲಿಸ್ಕೊಂಡಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಮ್ಯಾಚಿಂಗ್ ಇದು ನನಗೆ ಫ್ರೆಂಡ್ಸ್ ಇವತ್ತು ಏನೇನು ಗಿಫ್ಟ್ ಬಂದಿದೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ನಾನು ಅರ್ಜೆಂಟ್ಗೆ ಉಪ್ಪಿಟ್ಟು ಮಾಡಿದ್ದೆ. ಟೆಂಪಲ್ಗೆ ಫ್ರೆಂಡ್ಸ್ ನಾನು ಹೋಗುವಾಗಲೇ ಹೋಗ್ಬಿಟ್ಟು ಹೋದೆ. ಯಾಕೆಂದರೆ ನನಗೆ ಇನ್ನು ಬರೋವಾಗ ನೋಡಿದ್ದೀರ ಫ್ರೆಂಡ್ಸ್, ಬೆಂಗಳೂರಲ್ಲಿ ಎಷ್ಟೊಂದು ಮಳೆ ಬರ್ತಾಯಿದೆ. ಟೈಮ್ ಸಿಗುತ್ತೋ ಇಲ್ವೋ ಅದೂ ಸಹ ನಮಗೆ ಗೊತ್ತಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದೆ, ಕೆಲಸಕ್ಕೆ ಹೋಗೋ ಟೈಮಲ್ಲೇ ಒಂದು 5 ನಿಮಿಷ ಆದರೂ ಪರವಾಗಿಲ್ಲ ಅಂತ ಟೆಂಪಲ್ಗೆ ಹೋಗಿನೇ ನಾನು ವರ್ಕ್ ಮಾಡೋಕ್ಕೆ ಹೋದೆ. ಆಮೇಲೆ ಫ್ರೆಂಡ್ಸ್, ಇನ್ನು ನನಗೆ ಇವತ್ತಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಫ್ರೆಂಡ್ಸ್, ಹೋಗುವಾಗ ಮಾಮೂಲಿ ಎಷ್ಟು ಟ್ರಾಫಿಕ್ಕು ಅಂದರೆ ಫ್ರೆಂಡ್ಸ್, ರೋಡಲ್ಲಂತೂ ಓಡಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಎಲ್ಲಿಂದರಲ್ಲೇ ಮರ ಬಿದ್ದೋಗಿದೆ. ಅಯ್ಯೋ! ಆಮೇಲೆ ಫ್ರೆಂಡ್ಸ್, ನಾವು ವರ್ಕ್ ಮಾಡೋ ಜಾಗದಲ್ಲಿ ಸ್ವಲ್ಪ ಗಾಡಿ ಮೇಲೆಲ್ಲ ಮರಗಳು ಬಿದ್ದೋಗೈತೆ. ಅಂತೂ ನೋಡಬಾರ್ದು ಫ್ರೆಂಡ್ಸ್, ಆ ಥರ ಆಗಿದೆ ಬೆಂಗಳೂರು ಜೀವನ. ನೆನ್ನೆ ಅಂತೂ ಗುಡುಗು ಸಿಡ್ಲು ಮಳೆ ನೋಡಬಾರ್ದು. ನಾನಂತೂ ಫ್ರೆಂಡ್ಸ್ ಬೆಳಗ್ಗೆಗೆ ಏನಾಗುತ್ತಪ್ಪ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಫ್ರೆಂಡ್ಸ್ ಆಮೇಲೆ ನೋಡಿದ್ರೆ ಬೆಳಗ್ಗೆ ಸ್ವಲ್ಪನೇ ಕಮ್ಮಿ ಆಗಿತ್ತು. ಆಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆ 8 ಗಂಟೆಗೆ ಡ್ಯೂಟಿಗೆ ಹೋಗೋಣ ಅಂದರೆ 8:30 ಫ್ರೆಂಡ್ಸ್. 8:45ಗೆ ಫುಲ್ ಟ್ರಾಫಿಕ್ ಆಗೋಯ್ತು ರೋಡು. ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ 8:45 ಹಂಗೋದೆ. ಆಮೇಲೆ ಫ್ರೆಂಡ್ಸ್, ನಾವು ಡೈಲಿ 9 ಗಂಟೆಗೆಲ್ಲ ಮೀಟಿಂಗ್ ಹೋಗಬೇಕಲ್ಲ, ಹಂಗಾಗಿ ಅದೇ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು. ಇನ್ನು ಫ್ರೆಂಡ್ಸ್, ನಂದು ಇವತ್ತಿನ ದಿನ ಏನೆಲ್ಲ ನಡೀತು, ಇನ್ನು ಮಾಮೂಲಿ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದೆ, ಮಧ್ಯಾಹ್ನ ಕರ್ಡ್ ರೈಸ್ ಮಾಡ್ಕೊಂಡು ಹೋಗಿದೆ. ಇನ್ನು ಎಲ್ಲರೂ ವಿಶ್ ಮಾಡಿದರು. ಮಧ್ಯಾಹ್ನನೂ ವಿಶ್ ಮಾಡಿದ್ದಾರೆ, ರಾತ್ರಿನೂ ವಿಶ್ ಮಾಡಿದ್ದಾರೆ. ಎಲ್ಲ ನನ್ನ ಮೊಬೈಲಲ್ಲಿ ಫ್ರೆಂಡ್ಸ್. ನನಗೆ ಅವ್ರಿಗೆ ಒಂದು ಕಮೆಂಟು ಹಾಕೋಕ್ಕಾಗಲಿಲ್ಲ, ಅಷ್ಟೊಂದು ಕೆಲಸದಲ್ಲಿ ಬ್ಯುಸಿಯಾಗಿದೆ. ಆಮೇಲೆ ಫ್ರೆಂಡ್ಸ್, ನಾನು ಸ್ವಲ್ಪ ಮಧ್ಯಾಹ್ನ 3 ಗಂಟೆ ಮೇಲೆ ಎಲ್ರಿಗೂ ವಾಟ್ಸಾಪಲ್ಲೇ ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕ್ದೆ. ಇನ್ನು ಫೋನ್ ಮಾಡೋರು ಫೋನ್ ಮಾಡಿದರು. ಇನ್ನು ಫ್ರೆಂಡ್ಸ್, ನಾನು ನೈಟೇ ಕೇಕೆಲ್ಲ ಕಟ್ ಮಾಡಿ ಅದೊಂದು ನನ್ನ ಸ್ಟಾಫ್ಗಳೇ ನನಗೆ ಗಿಫ್ಟ್ ಕೊಟ್ಟಿದ್ದು ಸ್ಯಾರಿ, ಅದು ಉಟ್ಕೊಂಡು ಕಟ್ ಮಾಡಿದೆ. ಇನ್ನು ಈ ಸ್ಯಾರಿನೂ ನನ್ನ ಸ್ಟಾಫ್ಗಳೇ ಕೊಟ್ಟಿರೋದು ಫ್ರೆಂಡ್ಸ್. ನಾನು ಅವ್ರಿಗೆ ಒಂದು ಏನಾದರೂ ಸ್ಮಾಲ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಆಸೆ ಐತೆ. ಆದರೆ ನನಗೆ ಹೋಗಿ ತರೋಕ್ಕೆ ಟೈಮಿಲ್ಲ. ಆದರೆ ಯಾವತ್ತಾದರೂ ತಂದು ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್, ಈ ವೀಕ್ ಒಳಗಡೆ. ಹಂಗಾಗಿ ಎಲ್ಲರೂ ನನಗೆ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿರೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು. ನಾನು ಫ್ರೆಂಡ್ಸ್ ಒಂದು 3 kg ಬರ್ಫಿನ ಸ್ವೀಟ್ನ ತಂದು ಎಲ್ರಿಗೂ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ನನ್ನ ಬರ್ತಡೇ ಅಲ್ಲ, ಅದಕ್ಕೋಸ್ಕರ ಎಲ್ರಿಗೂ ನನ್ನ ಸ್ಟಾಫು ನನ್ನ ವರ್ಕರ್ಸ್ಗೆ ಕೊಟ್ಟಿದ್ದೀನಿ. ಒಂದು 3 kg ತಂದಿದ್ದೆ ಫ್ರೆಂಡ್ಸ್. 1500 ಅಷ್ಟೇ, ನನಗೇನು ಜಾಸ್ತಿ ಖರ್ಚು ಮಾಡಲಿಲ್ಲ.
ಯಾಕೆಂದ್ರೆ ಫ್ರೆಂಡ್ಸ್ ನಾನೊಂದು ಸ್ಮಾಲ್ ಗಿಫ್ಟ್ ಕೊಡಬೇಕು, ಅವ್ರು ನನಗೆ ಇಷ್ಟೆಲ್ಲ ಗಿಫ್ಟ್. ಆಮೇಲೆ ಫ್ರೆಂಡ್ಸ್ ನೋಡಿ, ಇದನ್ನು ನನಗೆ ಅವರೇ ಕೊಟ್ಟಿರೋದು. ಎಷ್ಟು ಬಳೆ ತಂದಿದ್ದಾರೆ, ಹೂವನ್ನು ನೋಡಿ. ಇವಾಗಲೂ ಹೂವು ನಾನು ಇದೇ ಹೂವು ಫ್ರೆಂಡ್ಸ್, ಇದೇ ಮುಡ್ಕೋಬೇಕು ಮೇಡಮ್ ನೀವು ಅಂತ ಹೇಳಿದರು. ಅದಕ್ಕೆ ನಾನು ಇದೇ ಹೂವು ಮುಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವ್ರ ಪ್ರೀತಿ ವಿಶ್ವಾಸದ ಮುಂದೆ ನಮ್ಮದೆಲ್ಲ ಏನು. ಅವರು ಒಂದು ಚಿಕ್ಕದು ಕೊಡಲಿ ದೊಡ್ಡದು ಕೊಡಲಿ ಫ್ರೆಂಡ್ಸ್. ನಾನು ಗಿಫ್ಟ್ ತಂದಿರೋದೆಲ್ಲನೂ ಅವ್ರು ಕೊಟ್ಟಿರೋದೆಲ್ಲನೂ ಹಂಗೆ ಇಟ್ಟಿದ್ದೀನಿ. ಆದರೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರು ಇದನ್ನೆಲ್ಲ ತಂದಿರೋದು. ಯಾವಾಗಲೇ ಆಗಲಿ ಫ್ರೆಂಡ್ಸ್, ನಾನು ಯಾರಿಂದನೂ ಯಾವ ಗಿಫ್ಟನ್ನು ಬಯಸಲ್ಲ. ಅವ್ರ ಪ್ರೀತಿ ವಿಶ್ವಾಸ ಒಂದೇ ನಮಗೆ ಸಾಕು. ಯಾಕೆಂದರೆ ನಮ್ಮ ಥರ ಅವರು ಕಷ್ಟಪಡ್ತಾರೆ, ಅವ್ರ ಥರ ನಾವು ಕಷ್ಟಪಡ್ತೀವಿ. ಅವರು ನಮ್ಗೆ ಒಳ್ಳೇದಾಗಲಿ ಅಂತ ಒಂದು ಹಾರೈಸಿದ್ರೆ ಸಾಕು ಅಲ್ವಾ. ಅದರಲ್ಲಿ ಏನೈತೆ, ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನನಗೆ ಫ್ರೆಂಡ್ಸ್ ಇವತ್ತು ನನ್ನ ಸ್ಟಾಫ್ ಎಲ್ಲರೂ ತುಂಬ ಖುಷಿಯಿಂದ ಎಲ್ಲರೂ ವಿಶ್ ಮಾಡಿದ್ರು. ಅದಂತೂ ನನಗೆ ಫ್ರೆಂಡ್ಸ್ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ನೋಡಿ, ನಾವು ಒಂದು ಕೆಲಸದಲ್ಲಿ ಅವ್ರಿಗೊಂದು ಕ್ಷಣ ಏನಾದರೂ ಬೈದಿರ್ಬೋದು. ಏನೋ ಒಂದು ಕೆಲಸ ಅಂದರೆ ಫ್ರೆಂಡ್ಸ್, ಆ ಪರಿಸ್ಥಿತಿ ನಮ್ಗೆ ಹಂಗಿರುತ್ತೆ, ನಿಮಗೂ ಹಂಗೆ ಇರುತ್ತೆ, ನಾವು ಹೇಳೋಕ್ಕಾಗಲ್ಲ. ಆದ್ರೂ ಫ್ರೆಂಡ್ಸ್ ಅವ್ರು ನಮ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕೆಲಸ ಇರಲಿ ಫ್ರೆಂಡ್ಸ್, ನಮಗೆ ಒಂದು ಯಾರಾದರೂ ನಮಗೊಂದು ವಿಶ್ ಮಾಡಿದಾಗ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ. ಅದರಲ್ಲಿ ನಮ್ಗೆ ಎಷ್ಟೇ ಕೊಟ್ಟು ನಾವು ಏನೇ ಗಿಫ್ಟ್ ತಗೊಂಡು ಏನೇ ಮಾಡಿದ್ರೂ ಅದರಷ್ಟು ಇದು ನೆಮ್ಮದಿ ನಮಗೆ ತರಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಮಧ್ಯಾಹ್ನ ಮೀಟಿಂಗ್ ಹೋಗಬೇಕಾದ್ರೆ ನಮ್ಮ ಕಂಪ್ನಿ ಬಾಸ್ ಇದ್ದಾರಲ್ಲ, ಅವರು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅವರಲ್ಲಿ ಮೀಟಿಂಗಲ್ಲಿ ಇರ್ತಾರೆ ಅಂತ. ನಾನು ಸ್ವೀಟ್ನ ನಮ್ಮ ಜೊತೆ ಮೀಟಿಂಗಿಗೆ ಬರ್ತಾರಲ್ಲ ದೊಡ್ಡ ದೊಡ್ಡ ಮೇಡಮು, ದೊಡ್ಡ ದೊಡ್ಡ ಸಾರೆಲ್ಲ ಬರ್ತಾರೆ. ಹಂಗೆ ಹೆಂಗೋ ನನ್ನ ಬರ್ತಡೇ ಅಲ್ವಾ ಕೊಡೋಣ ಅಂತ ತಗೊಂಡೋಗಿದ್ದೆ. ಅವರು ಅದರೊಳಗಡೆ ಮೀಟಿಂಗ್ ಮಾಡ್ತಾ ಇರೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಫ್ರೆಂಡ್ಸ್ ಬಂದರು, ನನಗೆ ಅವರು ವಿಶ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಗೋಯಿತು. ಈಗ ಅವ್ರ ಬ್ಲೆಸ್ಸಿಂಗು ನಮಗೆ ಸಿಗಬೇಕು ಅಂದರೆ ಫ್ರೆಂಡ್ಸ್, ಅವ್ರಿಗೋಸ್ಕರ ಎಷ್ಟೊಂದು ಜನ ಕಾಯ್ತಾ ನಿಂತಿರ್ತಾರೆ. ಅವರಿರೋ ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದು ತುಂಬಾ, ಇನ್ನು ಅದಕ್ಕಿಂತ ಖುಷಿ ಬೇರೆ ಯಾರೂ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಇನ್ನು ನಾವು ನಮ್ಮ ಮೀಟಿಂಗಲ್ಲಿ ಹೋಗುವಾಗ ಅವ್ರು ಸಿಕ್ಕಿದ್ದಾರೆ ಅಂದರೆ ಅದು ನಮಗೆ ಇನ್ನೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಅವ್ರನ್ನ ನೋಡಬೇಕು ಅಂದರೆ ಎಷ್ಟೋ ಜನ ಎಷ್ಟೊಂದು ವೆಯ್ಟ್ ಮಾಡ್ತಿರ್ತಾರೆ ಗೊತ್ತಾ. ಆದರೆ ನಮಗೆ ಏನಂದರೆ ಅಲ್ಲೇ ಹೋದ ತಕ್ಷಣ ಸಿಕ್ಕಿದ್ರು. ಆಮೇಲೆ ಫ್ರೆಂಡ್ಸ್ ನನಗೆ ಅವರು ಆಶೀರ್ವಾದ ಮಾಡಿ ಮತ್ತು ನನಗೆ ವಿಶ್ ಮಾಡಿದ್ರು. ಅದು ನನಗೆ ಇನ್ನೂ ತುಂಬ ಖುಷಿ ಆಯ್ತು ಇವತ್ತು. ಹಂಗಾಗಿ ಅವ್ರಿಗೂ ಗೊತ್ತಿರಲಿಲ್ಲ. ನಾನು ಇದು ಸ್ವೀಟ್ನ ಕೊಟ್ಟು, ಸರ್ ಇವತ್ತು ನಂದು ಬರ್ತಡೇ, ನನಗೆ ವಿಶ್ ಮಾಡಿ ಅಂತ ಇದು ಮಾಡಿದೆ. ಅವ್ರ ಬರ್ತಡೇ ದಿವಸ ಫ್ರೆಂಡ್ಸ್ ನಾವು ಅವ್ರನ್ನ ಕಾಯ್ದು ವಿಶ್ ಮಾಡ್ತೀವಿ. ಆದರೆ ನಮಗೆ ಅವರು ವಿಶ್ ಮಾಡ್ತಾರೆ ಅಂದರೆ ಅದರಲ್ಲಿರೋಂಥ ಸಂತೋಷ ಬೇರೆ ಯಾವುದ್ರಲ್ಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಅದೊಂದು ನನಗೆ ಖುಷಿ ವಿಷಯ. ಆಮೇಲೆ ಇನ್ನೊಬ್ಬರು ನಮ್ಮ ಮೇಡಮ್ ಬಂದು ಇವತ್ತು ನಮ್ಮ ಮೀಟಿಂಗಲ್ಲಿ ನಂದು ಯೂಟ್ಯೂಬ್ ಬಗ್ಗೆ ಇದು ಸ್ಟೇಟಸ್ಗೆ ಹಾಕ್ತೀಯಮ್ಮ ಹಂಗೆ ಹಿಂಗೆ ಅಂತ ನನ್ನ ಯೂಟ್ಯೂಬ್ ಬಗ್ಗೆ ಒಂದು 1/4% 1/2% ಹೇಳಿದ್ರು. ಅದು ನನಗೆ ಇನ್ನೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾಕಂದರೆ ಎಷ್ಟೊಂದು ಜನ ಸಿಸ್ಟ್ರುಗಳು ಬ್ರದರ್ಗಳು ಎಲ್ಲರೂ ನಂದು ವೀಡಿಯೋ ನೋಡ್ತಾರೆ. ಆದರೆ ಒಂದೊಂದು ಸಲ ಕೇಳ್ತಾರೆ ಎಲ್ಲರೂ, ಏನು ಮೇಡಮ್ ಇವತ್ತು ಯಾವ್ದು ಹಾಕಿದ್ದೀರಾ, ಇವತ್ತೇನು ಹಾಕಿದ್ದೀರಿ ಅಂತ. ಅದು ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾನು ಮೊದಲು ವರ್ಕ್ ಮಾಡ್ತಾ ಇದ್ದೀನಲ್ಲ ಕಂಪ್ನಿನಲ್ಲಿ, ಅಲ್ಲೂ ನಾನು ಯೂಟ್ಯೂಬ್ ಮಾಡೋದು, ಅಲ್ಲೂ ಸ್ವಲ್ಪ ಜನ ಆಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಹಂಗಾಗಿ ಫ್ರೆಂಡ್ಸ್ ಇವತ್ತು ನನ್ನ ಬರ್ತಡೇ ದಿನ ನಾನು ವರ್ಕ್ ಮಾಡಿದ್ರೂ ಖುಷಿಯಿಂದನೇ ವರ್ಕ್ ಮಾಡಿದ್ದೀನಿ. ಇಷ್ಟು ಟಯರ್ಡ್ ಆದ್ರೂ ಇದು ನನಗೆ ಖುಷಿ ತಂದಿರೋ ವಿಷಯ. ಮತ್ತು ಇನ್ನು ಫ್ರೆಂಡ್ಸ್, ನಾನು ಹಳೆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ನಲ್ಲ, ಅಲ್ಲೂ ಎಲ್ಲರೂ ನನಗೆ ವಿಶ್ ಮಾಡಿದ್ದಾರೆ. ನಮ್ಮ ಹುಡುಗರೆಲ್ಲ ಫೋನ್ ಮಾಡಿದ್ದಾರೆ, ಎಲ್ಲರೂ ವಾಟ್ಸಪ್ಪಲ್ಲಿ ವಿಶ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ನನ್ನ ಮೊದಲು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಅವ್ರಿಗೆಲ್ರಿಗೂ ಗೊತ್ತು ನಾನು ಯಾವಾಗಲೂ ಸ್ವಲ್ಪ ಬ್ಯುಸಿ ಇರ್ತೀನಿ ಕೆಲಸದಲ್ಲಿ ಅಂತ. ಆದ್ರೂ ಎಲ್ಲರೂ ಮಧ್ಯರಾತ್ರಿ 1 ಗಂಟೆ ತನಕ, 1:30 ತನಕ, ರಾತ್ರಿ ಅಂತೂ ಫ್ರೆಂಡ್ಸ್ ನಾನು ಮಲ್ಕೊಳ್ಳೋದೇ 2 ಗಂಟೆ ಆಗೋಯಿತು. ಅಷ್ಟೊಂದು ನನಗೆ ಎಲ್ಲರೂ ವಿಶ್ ಮಾಡಿದರು. ಇನ್ನು ಬೆಳಗ್ಗೆನೂ ಫುಲ್ ಎಲ್ಲರೂ ವಿಶ್ ಮಾಡಿದ್ರು ಫ್ರೆಂಡ್ಸ್. ನಮ್ಮ ಸ್ಟಾಫ್ ಅಂತೂ ನಾನು ಹೋಗೋದನ್ನೇ ಕಾಯ್ತಾಯಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು. ನಾನು ಹೋದ ತಕ್ಷಣವೇ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ನನಗೆ ವಿಶ್ ಮಾಡಿ ಮತ್ತೆ ಎಲ್ಲ ಇದು ಮಾಡಿದ್ರು. ಆಮೇಲೆ ಫ್ರೆಂಡ್ಸ್, ನಾನು ಅದಕ್ಕೆ ಇವಾಗೇನು ನಾನು ರಿಟರ್ನ್ ಗಿಫ್ಟ್ ಕೊಡೋಕ್ಕಲ್ಲ. ಆವಾಗ ಹೋಗಿ ಸ್ವೀಟು ನಮ್ಮ ಹುಡುಗನೇ ತಂದ, ನಾನು ಅಮೌಂಟ್ ಹಾಕಿದ್ದೆ. ನನಗೆ ಅದನ್ನು ತರೋಕ್ಕೂ ನನಗೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಹೋಗಿ ಅವ್ರ ಹತ್ರನೇ ತರಿಸ್ಕೊಂಡು ಮಧ್ಯಾಹ್ನ ಫ್ರೆಂಡ್ಸ್ ನಾನು ಫಸ್ಟ್ ಶಿಫ್ಟ್ ಅವ್ರಿಗೆ, ಸೆಕೆಂಡ್ ಶಿಫ್ಟ್ ಅವ್ರಿಗೆ, ಆಮೇಲೆ ಫ್ರೆಂಡ್ಸ್ ನಾನು ಬರೋವಾಗ ನಮ್ಮ ನೈಟ್ ಶಿಫ್ಟ್ ಸ್ಟಾಫ್ಗೂ ತೆಗೆದು ಇಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಸೂಪರ್ವೈಸರ್ ಇರ್ತಾರೆ, ನೀವು ದಯವಿಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿ ಅವ್ರಿಗೂ ತೆಗೆದಿಟ್ಟು ಎಕ್ಸ್ಟ್ರಾ ಬೇರೆ ಒಂದು ಬಾಕ್ಸ್ನ ಇಟ್ಟು ಬಂದಿದ್ದೆ ನಾನು ಡ್ಯೂಟಿ ಮುಗಿಸ್ಕೊಂಡು. ಹಂಗಾಗಿ ಫ್ರೆಂಡ್ಸ್, ಇವತ್ತಿನ ದಿನ ನನ್ನ ಬರ್ತಡೇ ದಿನ ಈ ಥರ ಆಯಿತು ಫ್ರೆಂಡ್ಸ್. ಹೋದ ವರ್ಷ ಬರ್ತಡೇಲಿ ನಾನು ರಜಾ ಹಾಕಿ ನಮ್ಮ ಮನೆ ದೇವರು ನಮ್ಮೂರು ಹಾಸನದ ಹತ್ರ ಹೊಳೆ ನರಸೀಪುರ ವೀರಭದ್ರೇಶ್ವರ ಮತ್ತು ಶಿವ, ಅಲ್ಲಿಗೆ ಅಭಿಷೇಕ ಪೂಜೆ ಮಾಡ್ಸೋಕ್ಕೆ ಹೋಗಿದ್ದೆ ಹೋದ ವರ್ಷ. ಈ ವರ್ಷವೂ ನಾನು ರಜೆ ತಗೋತಾ ಇದ್ದೆ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಜೊತೆ ಕೆಲಸ ಮಾಡೋರು ಇರಲಿಲ್ವಲ್ಲ,
ಅದಕ್ಕೋಸ್ಕರ ನಾನು ರಜೆ ತಗೊಳ್ಳಿಲ್ಲ. ಇಲ್ಲ ಅಂದರೆ ನನಗೆ ರಜೆ ಕೊಡ್ತಾರೆ ಫ್ರೆಂಡ್ಸ್. ನಾನು ಕೆಲಸ ಮಾಡೋ ಜಾಗದಲ್ಲಿ ನಮಗೆ ವಾರಕ್ಕೊಂದು ವೀಕ್ ಆಫ್ ಇದ್ದೇ ಇರುತ್ತೆ. ಆ ಥರ ಎಲ್ಲ ಏನು ರಜೆ ಕೊಡಲ್ಲ, ಆ ಥರ ಏನು ಇದು ಮಾಡಲ್ಲ ಫ್ರೆಂಡ್ಸ್. ಕೊಡ್ತಾರೆ ನಮಗೆ ವೀಕ್ ಆಫ್ ಇದೆ ವಾರಕ್ಕೊಂದು ಸಲ. ಈಗ ಸದ್ಯಕ್ಕೆ ನನ್ನ ಆಪೋಸಿಟ್ ಸೂಪರ್ವೈಸರ್ ಇಲ್ಲ ಅಂತ 2 ಶಿಫ್ಟ್ ಮಾಡಿದೆ. ಈ ದಿನ ಫ್ರೆಂಡ್ಸ್ ನಾನಂತೂ ತುಂಬಾ ಖುಷಿಯಾಗಿದೆ. ನನಗೆ ಎಲ್ಲರೂ ಹಾರೈಸಿದ್ರು. ನಮ್ಮ ಇರ್ಬೋದು, ನಮ್ಮ ಮೇಡಮ್ದಿರಾಗಿರ್ಬೋದು, ನನ್ನ ಸ್ಟಾಫ್ಗಳಾಗಿರ್ಬೋದು, ಎಲ್ಲರೂ ವಿಶ್ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು. ಏನೋ ಫ್ರೆಂಡ್ಸ್ ಈ ದಿನ ಯಾವ ಥರ ಹೋಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲದಕ್ಕಿಂತ ನನಗೆ ಜಾಸ್ತಿ ಇನ್ನೂ ಖುಷಿ ಆಯಿತು ಯಾವುದು ಅಂದರೆ, ಈಗ ನಾವು ಮೀಟಪ್ ಹೋಗಿದ್ದೆವು ಕಬ್ಬನ್ ಪಾರ್ಕ್ಗೆ. ಆವಾಗ ಎಷ್ಟೊಂದು ಜನ ನನ್ನ ಯೂಟ್ಯೂಬರ್ ಫ್ರೆಂಡ್ಸ್ಗಳು ನನ್ನ ನಂಬರ್ ಅವ್ರು ತಗೊಂಡಿದ್ರು, ಅವ್ರ ನಂಬರ್ನ ನನಗೆ ಕೊಟ್ಟಿದ್ರು. ಅವರಂತೂ ಇನ್ನೂ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿದರು. ಅವ್ರಿಗೆಲ್ಲ ಕಮೆಂಟ್ ಹಾಕೇ ಇರಲಿಲ್ಲ ಫ್ರೆಂಡ್ಸ್. ನಾನು ಸಾಯಂಕಾಲ ಮನೆಗೆ ಬಂದು ಎಷ್ಟೊಂದು ಜನಕ್ಕೆ ಕಮೆಂಟ್ ಆಗದೆ ಒಂದೊಂದು ಮಿನಿ ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ, ಅದನ್ನು ಮಾಡಿದೆ. ಆಮೇಲೆ ನಾನು ಬಂದು ನನ್ನ ಮಗಳ ಹತ್ರ ಕೂತಿದ್ದೆ. ಒಂದು ಅರ್ಧ ಗಂಟೆ ಬಂದು ಕೂತ್ಕೊಂಡೆ ಫ್ರೆಂಡ್ಸ್. ನಾವೇನಿಲ್ಲ, ನನ್ನ ಮಗಳು ನಾನು ಟೈಮ್ ಇದ್ರೆ ಏನಾದರೂ ಮಾತಾಡ್ತಾ ಕೂತ್ಕೋತೀವಿ. ಆಗ ಅವಳು ಬಾಯಿಲಿ ಮಮ್ಮಿ ನಿಂಗೆ ಎಲ್ಲರೂ ವಿಶ್ ಮಾಡಿದ್ದಾರೆ, ಅವ್ರಿಗೆ ವಿಶ್ ಮಾಡೋದು. ಆದರೆ ಅವಳು ಹೆಂಗೆ ಅಂದರೆ ಫ್ರೆಂಡ್ಸ್, ಸಿಂಪಲ್ಲಾಗಿ ನನ್ನ ಕೈಲಿ ವಾಯ್ಸ್ ಮೆಸೇಜ್ ಹಾಕಿಸ್ತಾಳೆ. ಮೆಸೇಜ್ ಒತ್ತಬೇಕಲ್ಲ, ಯಾಕಂದರೆ ಇಂಜಿನಿಯರ್ ಬುದ್ಧಿನೇ ಇರಬೇಕಲ್ಲ. ಆಮೇಲೆ ಬಾಯಿಲಿ ಮಮ್ಮಿ ನಿಂಗೆ ಎಲ್ಲರೂ ವಿಶ್ ಮಾಡವ್ರೆ, ಅವ್ರಿಗೆಲ್ಲ ಇದು ಮಾಡ್ಬಾ ಅಂತ ಹೇಳ್ಕೊಟ್ಲು ಫ್ರೆಂಡ್ಸ್. ನಾನು ಅವಳ ಪಕ್ಕದಲ್ಲೇ ಕೂತ್ಕೊಂಡು ಅವ್ರು ಯಾರ್ಯಾರು ನನಗೆ ವಿಶ್ ಮಾಡವ್ರೆ ಅವರು ಎಲ್ಲರೂ ಅಮ್ಮ ಹ್ಯಾಪಿ ಬರ್ತಡೇ, ಆಂಟಿ ಹ್ಯಾಪಿ ಬರ್ತಡೇ, ಈ ಥರ ಎಲ್ಲ ವಿಶ್ ಮಾಡಿದರು. ಆದರೆ ನಾನು ಕೂತ್ಕೊಂಡು ಅವ್ರಿಗೆ ಎಲ್ರಿಗೂ ವಾಯ್ಸ್ ಮೆಸೇಜಲ್ಲಿ ನನ್ನ ಮಗಳು ಏನು ಹೇಳ್ಕೊಡ್ತಾರೆ ಆ ಥರ ಥ್ಯಾಂಕ್ ಯು ಸೋ ಮಚ್ ಈ ಥರ ಎಲ್ಲ ಫ್ರೆಂಡ್ಸ್ ನಾನು ವಾಯ್ಸ್ ಮೆಸೇಜ್ ಹಾಕ್ತೆ. ಅದೊಂದು 1/2 ಅವರು, ಒಂದು 3/4 ಅವರು ಮನೆಗೆ ಬಂದಲ್ಲ. ಆಗ ನನಗೆ ಅವಳ ಮೊಬೈಲಿಗೆಲ್ಲ ವಿಶ್ ಮಾಡಿದರು ಫ್ರೆಂಡ್ಸ್, ಅವಳ ಮೊಬೈಲಲ್ಲಿ. ಇನ್ನು ಅವಳ ಜೊತೆ ಇರೋ ಅವ್ರ ಫ್ರೆಂಡ್ಸ್ಗಳು ಎಲ್ರಿಗೂ ಸ್ವಲ್ಪ ಜನಕ್ಕೆ ನಾನು ಗೊತ್ತಿರ್ತೀನಲ್ಲ, ಮತ್ತು ನಮ್ಮ ಮನೆಗೆಲ್ಲ ಬಂದಿರ್ತಾವಲ್ಲ ಆ ಫ್ರೆಂಡ್ಸ್ಗಳು, ಅವರೆಲ್ಲ ಪರಿಚಯ ಆಗಿರ್ತಾರೆ. ಇನ್ನು ಸ್ವಲ್ಪ ಜನ ರಾತ್ರಿಯೇ ನನಗೆ ವಿಶ್ ಮಾಡಿದರು ಫೋನ್ ಮಾಡಿ. ನಮ್ಮ ಸ್ಟಾಫ್ಗಳನ್ನು ಸ್ವಲ್ಪ ಜನ ಮಧ್ಯರಾತ್ರಿ ಫೋನ್ ಮಾಡಿದರು. ಆಮೇಲೆ ನಮ್ಮ HR ಮೇಡಮ್ ಒಬ್ಬರು ನಮ್ಮ ಬಾಂಬೆಯಲ್ಲಿದ್ದಾರೆ, ಅವರು ನನಗೆ ಫ್ರೆಂಡ್ಸ್ 1 ಗಂಟೆ 1:30 ರಾತ್ರಿಯಲ್ಲಿ ನನಗೆ ವಿಶ್ ಮಾಡಿದರು. ಅದು ನನಗೆ ತುಂಬಾ ಖುಷಿ ಆಯಿತು. ಅವರಿರೋದು ಬಾಂಬೆನಲ್ಲಿ, ಆದರೆ ಅವರು ಆ ಟೈಮಲ್ಲಿ ಎದ್ದಿದ್ರಲ್ಲ, ಅವರು HR ಅವ್ರು ಬಂದು ನಾನು 1 o'clock ಈ ಥರ ನಂದು ವೀಡಿಯೋ ಹಾಕಿದೆ. ಆವಾಗ ಬಂದು ಅವರು ವಿಶ್ ಮಾಡಿದ್ರು. ಅದೂ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ನಮಗೆ ಒಂದು ಖುಷಿ ತರಬೇಕು ಅಲ್ವಾ. ನಮ್ಮದು ಏನೇ ಆಗಿರಲಿ, ನಮ್ಮ ಕೆಲಸದ ಹತ್ರ ಎಷ್ಟೇ ಕಷ್ಟ ಇರಲಿ ಏನಾಗಲಿ, ಯಾವುದಾದ್ರೂ ಒಂದು ದಿನನಾದರೂ ನಾವು ಮನುಷ್ಯ ಖುಷಿ ಪಡಬೇಕಲ್ವ. ನಮ್ಮದು ಯಾವಾಗಲೂ ಕೆಲಸ ಟೆನ್ಷನ್ನು ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಅಕಸ್ಮಾತ್ ನಮ್ಮದೊಂದು ಹುಟ್ಟಿದ ದಿನ ಆಗಿರ್ಬೋದು, ಒಂದು ಹಬ್ಬ ಆಗಿರ್ಬೋದು, ಯಾವತ್ತಾದರೂ ಒಂದಿನ ಮನುಷ್ಯ ಒಂದು ಖುಷಿಯಿಂದ ಇರಬೇಕಲ್ಲ. ಹಂಗೆ ಫ್ರೆಂಡ್ಸ್ ಅವರು ಮಧ್ಯರಾತ್ರಿಲಿ ವಿಶ್ ಮಾಡಿದರು. ಇನ್ನು ಹೋದ ವರ್ಷ ನಾನು ರಜೆ ಹಾಕಿದೆ ಫ್ರೆಂಡ್ಸ್, ಈ ವರ್ಷ ರಜೆ ಹಾಕೋಕ್ಕಾಗಲಿಲ್ಲ. ಆದರೆ ಫ್ರೆಂಡ್ಸ್ ಕೆಲಸದ ಹತ್ರನೇ ನನಗೆ ಹ್ಯಾಪಿಯಾಗಿ ಕೆಲಸ ಮಾಡಿದೆ ಇವತ್ತು. ಆ ಥರ ಏನಿಲ್ಲ, ಎಲ್ಲ ದಿನವೂ ಎಲ್ಲ ಥರನೂ ಇರಲ್ಲ ಅಲ್ವಾ ಫ್ರೆಂಡ್ಸ್. ಇಂಥ ಒಂದೊಂದು ದಿನ ನಾವು ಯಾವಾಗಾದರೂ ಖುಷಿ ಪಡಲೇಬೇಕು. ಎಲ್ಲ ದಿನ ನಮ್ದು ಇದ್ದೇ ಇರುತ್ತೆ. ಯಾವತ್ತಾದರೂ ಸಿಕ್ಕಿದೊಂದು ದಿನ ವೇಸ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಆ ದಿನ ಆದಷ್ಟು ನೀವೇ ಖುಷಿಯಾಗಿರೋದನ್ನು ಕಲ್ತ್ಕೊಳ್ಳಿ. ಯಾಕೆ ಗೊತ್ತಾ, ನಮಗೆ ಬೇರೆಯವರಿಂದ ಖುಷಿ ಸಿಗುತ್ತೋ ಇಲ್ವೋ, ಬೇರೆಯವರಿಂದ ಸಂತೋಷ ಸಿಗುತ್ತೋ ಇಲ್ವೋ, ಆದರೆ ಯಾವುದೇ ಕಾರಣಕ್ಕೂ ಈ ಚಿಕ್ಕ ಸಂತೋಷನ ಚಿಕ್ಕ ಸಿಕ್ಕಿದ ಸಮಯನ ಯಾವತ್ತೂ ಅದನ್ನು ವೇಸ್ಟ್ ಮಾಡ್ಕೋಬೇಡಿ. ಬೇರೆಯವ್ರಿಗೋಸ್ಕರ ಯಾವತ್ತೂ ಯೋಚನೆ ಮಾಡಬೇಡಿ, ನಿಮಗೋಸ್ಕರ ನೀವು ಯೋಚನೆ ಮಾಡಿ. ಯಾವತ್ತು ಫ್ರೆಂಡ್ಸ್ ನಾವು ನಮಗೋಸ್ಕರ ನಾವು ಬದುಕ್ತೀವೋ ಆವತ್ತೇ ನಮ್ಮ ಲೈಫು ಕಲರ್ಫುಲ್ಲಾಗಿರೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಯಾಕೊತ್ತಾ, ನಾವು ಅವರು ಆ ಥರ ಇದ್ದಾರೆ, ಇವರು ಈ ಥರ ಇದ್ದಾರೆ, ನಾವು ಹಿಂಗೆ ಇರಬೇಕು ಅನ್ನೋದನ್ನ ಯಾವತ್ತೂ ಬಯಸಬಾರ್ದು. ನಮಗೆ ನಾವು ಹೆಂಗಿರಬೇಕು, ನಾವು ಯಾವ ಥರ ಇರಬೇಕು ಅನ್ನೋದನ್ನ ತಿಳ್ಕೊಂಡಾಗಲೇ ನಾವು ತುಂಬ ಸಂತೋಷವಾಗಿರೋದು. ಹಂಗಾಗಿ ಫ್ರೆಂಡ್ಸ್, ಯಾವುದಾದ್ರೂ ಒಂದು ದಿನ ನಿಮ್ಗೆ ಯಾವತ್ತಾದರೂ ಸಿಕ್ಕಿದಾಗ ದಯವಿಟ್ಟು ಬೇರೆ ಟೆನ್ಷನ್ ತಗೊಂಡು ಬೇರೆಯವ್ರಿಗೋಸ್ಕರ ಟೆನ್ಷನ್ ಮಾಡ್ಕೊಂಡು ಆ ಟೈಮ್ನ ನೀವು ಯಾವತ್ತೂ ಹಾಳು ಮಾಡ್ಕೋಬೇಡಿ, ವೇಸ್ಟ್ ಮಾಡ್ಕೋಬೇಡಿ. ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು, ನಾವು ಆ ದಿನ ಕಳೆದೋಗ್ಬಿಡುತ್ತೆ, ಮತ್ತೆ ಬರಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಎಲ್ರಿಗೂ ನನ್ನ ಕಡೆಯಿಂದ ಸಜೆಷನ್ ಕೊಡೋದಿದು ಒಂದೇ, ಬೇರೆಯವ್ರಿಗೋಸ್ಕರ ನಿಮ್ಮ ಸಂತೋಷನ ಹಾಳು ಮಾಡ್ಕೋಬೇಡಿ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಆ ಕ್ಷಣನ ಯಾವತ್ತಿಗೂ ಕಳ್ಕೊಬೇಡಿ. ಏನು ಆ ಟೈಮಲ್ಲಿ ನಿಮಗೆ ಖುಷಿ ಪಡಬೇಕು ಅನಿಸುತ್ತೋ ಖುಷಿ ಪಡಿ, ಸಂತೋಷ ಪಡಿ. ಯಾವುದಾದ್ರೂ ಒಂದು ದಿನ ನಿಮಗೆ ಸಿಕ್ಕಿದಾಗ ಅದರಲ್ಲಿ ನೆಮ್ಮದಿ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಅವ್ರು ಆ ಥರ ಇದ್ದಾರೆ, ನಾನು ಯಾವ ಥರ ಇರಬೇಕಪ್ಪ, ಅವ್ರದ್ದು ಹಂಗೆ ಹಿಂಗೆ ಅಂತ ನೀವು ಯೋಚನೆ ಮಾಡಿದ್ರೆ ಆ ದಿನವೂ ಕಳೆದೋಗುತ್ತೆ. ನೋಡಿ ಫ್ರೆಂಡ್ಸ್, ಯಾವಾಗ ಬೆಳಕಾದಾಗ ಕತ್ತಲೆ ಆಗಲೇಬೇಕು. ಸೂರ್ಯ ಹುಟ್ಟಿದ ಮೇಲೆ ಮತ್ತೆ ಮುಳುಗಲೇಬೇಕು. ನಾವೆಲ್ಲ ಎದ್ದು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ಮೇಲೆ ಸಾಯಂಕಾಲ ಮಲ್ಕೊಳ್ಳೇಬೇಕು. ನಮ್ಮ ಜೀವನವೂ ಹಂಗೆಯೇ, ನಮ್ಮ ಕಷ್ಟವೂ ಹಂಗೆಯೇ. ಇವತ್ತು ಎಷ್ಟೊಂದು ಬಂದಿರುತ್ತೆ, ನಾಳೆಗೆ ಅದು ಹಂಗೆ ಕಮ್ಮಿ ಆಗೋಗುತ್ತೆ.
ಹಾಗೆ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಸ್ಮಾಲು ಚಿಕ್ಕದು ಖುಷಿಯಾದ ದಿನ ಸಿಕ್ಕಿದಾಗ ಅದನ್ನು ಯಾವತ್ತೂ ವೇಸ್ಟ್ ಮಾಡ್ಕೊಬೇಡಿ. ಯಾಕೊತ್ತಾ ಅದು ಮತ್ತೆ ಬರೋಲ್ಲ. ಹಂಗಾಗಿ ಫ್ರೆಂಡ್ಸ್, ನನಗೆ ಏನಿತ್ತು ಇವತ್ತು ಕೆಲಸ ಮಾಡಿದ್ರೂ ಸ್ವಲ್ಪ ಹ್ಯಾಪಿಯಾಗಿ ಇದ್ದೆ, ಮತ್ತು ಯಾವುದನ್ನು ನಾನೇನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಯಾಕೊತ್ತಾ ಹೋಗುವಾಗಲೇ ನಾನು ನೆಮ್ಮದಿಯಾಗಿ ಟೆಂಪಲ್ಗೆ ಹೋದೆ. ನಾನು ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನನ್ನ ಹುಟ್ಟಿದ ದೇವಸ್ಥಾನಕ್ಕೆ ಹೋಗಲ್ಲ. ಟೈಮ್ ಆಗಿ ಎಲ್ಲ ಟ್ರಾಫಿಕ್ ಆದ್ರೂ ಫ್ರೆಂಡ್ಸ್ ನಾನು ಟೆಂಪಲ್ಗೆ ಹೋಗದೆ ಬಿಡಲಿಲ್ಲ. ಟೆಂಪಲ್ಗೆ ಹೋದೆ. ನಾನು ಮತ್ತೂ ಒಂದು ಸಲ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್, ಬೇರೆಯವ್ರಿಗೋಸ್ಕರ ಯಾವತ್ತೂ ನಿಮ್ಮ ಖುಷಿನ ಹಾಳು ಮಾಡ್ಕೋಬೇಡಿ. ಬೇರೆಯವ್ರನ್ನ ನೋಡಿ ಯಾವತ್ತೂ ಬದುಕಬೇಡಿ. ನಮ್ಮನ್ನು ನಾವು ನೋಡ್ಕೊಂಡು ಬದುಕಬೇಕು. ನೋಡಿ ಫ್ರೆಂಡ್ಸ್, ಬೇರೆಯವ್ರದ್ದು ಅವ್ರದ್ದೇ ಬೇಕಾದಷ್ಟು ಇರುತ್ತೆ. ಆದರೆ ನಮ್ಮ ವಿಷಯ ಏನಾರು ಕೇಳ್ಕೊಂಡಾಗ ನಮ್ಮದೇನು ಇಲ್ಲ ಅನ್ನೋ ರೀತಿ ಅವರು ಮಿಸ್ಬಿಹೇವಿಯರ್ ಮಾಡ್ತಾರೆ. ಅದಕ್ಕೆ ಫ್ರೆಂಡ್ಸ್, ನಾವು ಯಾವತ್ತೇ ಆಗಲಿ ಯಾರೇನೇ ಹೇಳಿದ್ರು ನಾವು ಕೇಳಿಸ್ಕೋಬೇಕೇ ಹೊರತು ಅದನ್ನೇ ನಾವು ನಮ್ಮ ಅಂತರಾಳದೊಳಗೆ ಇಟ್ಕೋಬಾರ್ದು. ಕೇಳಿಸ್ಕೋಬೇಕು, ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಮತ್ತೆ ಬಂದು ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ಫ್ರೆಂಡ್ಸ್. ಆಗಲೇ ನಾವು ತುಂಬ ಚೆನ್ನಾಗಿರೋಕ್ಕಾಗೋದು. ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಮ್ಮದೇನೈತೆ ಅದ್ರ ಬಗ್ಗೆ ನಾವೇ ಯೋಚನೆ ಮಾಡಿ ನಮ್ಮ ಜೀವನನ ಮುಂದಕ್ಕೆ ಸಾಗಿಸ್ಕೊಂಡು ಹೋದಾಗಲೇ ನಾವು ಸಂತೋಷ, ಖುಷಿ ಎಲ್ಲದರಲ್ಲೂ ಇರೋದು ಫ್ರೆಂಡ್ಸ್. ಖುಷಿ ಯಾವತ್ತೂ ಬೇರೆಯವರಿಂದಲೂ ಸಿಗಲ್ಲ, ಸಂತೋಷವೂ ಬೇರೆಯವರಿಂದ ಸಿಗಲ್ಲ, ನಮ್ಗೆ ಹಣನೂ ಬೇರೆಯವರಿಂದ ಸಿಗಲ್ಲ. ನೀವು ಯೋಚನೆ ಮಾಡಿ ನೋಡಿ, ಹಣ ಸಿಗಬೇಕು ಅಂದರೆ ನಾವೇ ಕಷ್ಟಪಡಬೇಕು. ಖುಷಿ ಪಡಬೇಕು ಅಂದರೆ ನಾವೇ ನಮ್ಮ ಮನಸ್ಸನ್ನು ಇತಿಮಿತಿಲಿ ಇಟ್ಕೋಬೇಕು. ಸಂತೋಷ ಸಿಗಬೇಕು ಅಂದ್ರೂ ನಾವು ಸಂತೋಷ ಆಗೋ ಥರ ನಮ್ಮ ಲೈಫಲ್ಲಿ ಬದುಕಬೇಕು. ಅಷ್ಟು ಬಿಟ್ಟರೆ ಇನ್ಯಾವುದು ಬೇರೆಯವರಿಂದ ಸಿಗಲ್ಲ ಫ್ರೆಂಡ್. ಬೇರೆಯವರಿಂದ ಸಿಗೋದು ಒಂದೇ ಒಂದು ನೋವು, ದುಃಖ, ಸಂಕಟ. ಯಾಕೆ ಹೇಳಿ? ಅವ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು ಅಂತ ತಲೆ ಕೆಡ್ಸ್ಕೊತೀವಿ. ಆವಾಗಲೇ ನಮಗಿದೆಲ್ಲ ಬರೋದು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋನ ಇದೇ ಫಸ್ಟ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.